ಬಾರ್ ಮಾಮ, ಬಾ ಊಟ ಮಾಡ್ಬಾ. ಊಟ ಏನು ಬೇಡಮ್ಮ. ನಾನು ನಿಂತಾಗೆ ಒಂದು ವಿಷಯ ಮಾತಾಡ್ಬೇಕು ಕಣಮ್ಮ ಬೃಂದಮ್ಮ. ಇವನ್ಗೆ ಸತೀಶ್ಗೆ ಹೇಳಕ್ ಹೋಗ್ಬೇಡ. ನಿಂತಾಗೆ ಹೇಳೋಣ ಅಂತ. ಏನ್ ಮಾಮ ಅಂತದು? ಏನಿಲ್ಲ ಕಣಮ್ಮ, 1,00,000 ದುಡ್ಡು ಬೇಕಾಗಿತ್ತು. 1,00,000 ದುಡ್ಡು? ಯಾಕೆ ಮಾಮ? ಯಾಕೆ, ಏನಕ್ಕೆ ಬೇಕು ಮಾಮ? ಏನಿಲ್ಲ ಕಣಮ್ಮ, ಲಾತಮ್ಮ ಸ್ಯಾನೆ ಸಾಲ ಮಾಡ್ಕೊಬಿಟ್ಟೈತಿ. ಒಂದು 50 ಕೂಲಿ ದುಡ್ಡು ಕೊಡಬೇಕು. ಅವ್ರು ಕೂಲಿಯರ್ ಬಂದು ಗಲಾಟೆ ಮಾಡ್ತಾರೆ ಮನೆ ತಕ್ಕಿ. ಅದಕ್ಕೇನೆ ಯಪ್ಪ ಅಂತ ಸತೀಶ್ ಅಂತ ಕೇಳಿ ಇಸ್ಕೊಂಡ್ ಕೊಡಪ್ಪ ಅಂತಂತು. ಅದಕ್ಕೆ ಅವ್ನು ಇನ್ನೇನು ಕೇಳೋದು, ನಿಂತಾಗೆ ನಾನು ಇದ್ರು ಕೊಡಮ್ಮ. ಪಾಪ ಸಂಘದಾಗೆ ಬರ್ಸಿತ್ತಂತೆ, ಹಾಕಿದ್ರಂತೆ. ಇಲ್ಲಿ ಬ್ಯಾಂಕ್ನಾಗೆ ಯಾವಾಗ ನಮ್ಮ ಬ್ಯಾಂಕ್ನಾಗೆ ಲೋನ್ ತಗೊಂಡೈತಿ, ಅದು ಅದೇ ಕಟ್ಟಾಗೈತೆ ಕಣಮ್ಮ. ಕೂಲಿಯರ್ ಬಂದು ಯಾವ್ದಾಗ ಗಲಾಟೆ ಮಾಡೋರು. ಅದಕ್ಕಾಗಿನ ಏನು ಮಾಡೋಕ್ಕಾಗುತ್ತಮ್ಮ ಅಂತ ಗಂಡನ ಕಟ್ಕೊಂಡು ಇವಾಗ ಬೋಲ್ ಪೋಜಿತಿ ಬೀಳ್ತೈತೆ ಕಣಮ್ಮ. ಅದಕ್ಕಾಗಿನ ಇಲ್ಲ ಕಣ್ಮಮ್ಮ, ನಾನು ತಗಿಲ್ಲ. ಇದ್ದಿದ್ರೆ ಕೊಡ್ತಿದ್ದೆ. ಇನ್ನು ಅಮ್ಮರಿ ಕೊಡೋದೇನೆ ನಂದೇನ ಇದಾಗಿಲ್ಲ. ನಾವೇ ಅಲೆ ವಾಲ ಮಾಡಿ ಸಾಕಾಗೈತೆ ಅಂತ ನಾವು ಅತ್ತೆ ಮತ್ತೆ ಸುಮ್ಮನಾಗಿದ್ದೀವಿ. ಅವರೇ ಮಾಡ್ಕೊಂಬ್ಲೇಳು ಅಂತ ಹೇಳಿ. ಏನಂತಮ್ಮ ಬೃಂದಮ್ಮ? ಏನಿಲ್ಲ ಕಣೆ. 1,00,000 ದುಡ್ಡ ಲಾತಮ್ಮ ಇಸ್ಕೊಡು ಅಂತ ಬೋಲು ಕೂಲಿ ಆಗ್ಯಾವ ಕಣೆ. ಒಂದು 50 ಕೂಲಿ ಆಗ್ಯಾವಂತೆ. ಅವರು ಸಂಘದವ್ರು ಬಂದು ಗಲಾಟೆ ಮಾಡ್ತಾರಂತೆ. ಅದಕ್ಕೆ ಸಂಘದಾಗ ಬೇರೆ ಬರ್ಸಿತ್ತು, ಇವಾಗ ಸಂಘಕ್ಕೆ ಬೇರೆ ಕೊಟ್ಟಾಕಿಲ್ಲ. ಅದಕ್ಕೇನೆ ಕೊಟ್ಲಿಲ್ಲ ಅಂದ್ರೆ ಸಂಘದವ್ರು ಬೇರೆ ಗಲಾಟೆ ಮಾಡ್ತಾರೆ, ಕೂಲಿಯರ್ ಒಂದು ಕಡಿಕೆ. ಅದಕ್ಕೇನೆ ಅಪ್ಪ ಇಸ್ಕೊಡಪ್ಪ ಅಂತ ಅವಳ್ತ ಕೂಕೊಂಡಿತ್ತು. ಅದಕ್ಕೆ ಬಂದೆ ನಾನು ಬೃಂದಮ್ಮ ಅಂತ ಕೇಳಕ್ಕೆ. ಹೋಗಪ್ಪ ಅತ್ತ ಸುಮ್ಮನೆ. ಅವ್ರೆಲ್ಲಿಂದ ಬರ್ತಾರೆ? ಅಲ್ಲ, ಅವಳನ್ನ ನೆಚ್ಕೊಂಡು ಹೋದ್ರೆ ಅಷ್ಟೇನಿ. ಸುಮ್ಮನ ಇಲ್ಲಿ ಬಂದು ಮಗ ಸೊಸೆ ತೆಗಿರತ್ ಕಲಿ. ಯಾವಳ ಬಗ್ಗೆ ತಲೆ ಕೆಡಿಸಬೇಡ. ನಾನು ಯೋಟ್ ಹೇಳಿದೆ ಬೇಡ ಕಣಮ್ಮ, ಆಟೊಂದು ಹೊಲ ಮಾಡೋದು, ಒಂದಿಟ್ಟು ರೌವಟ್ ಮಾಡಿ ಅಂತ ಹೇಳ್ದಂಗೆಲ್ಲ ದುರಾಸೆ ಪಟ್ಟು ಮಾಡಿದ್ದು. ಏನು ಬೇಡ, ಹೋಗು, ಕೊಡ್ಬೇಡ ಕಣಮ್ಮ ಬೃಂದ. ಸುಮ್ಮನಿರು. ಅವಳು ಅತ್ಕದೆ ಇದ್ರೆ ಅತ್ಕದೆ ಸರ್ ಮಾಡಿ ಇಕ್ತಾಳೆ. ಯೋಟ್ ಹೇಳಿರು ಕೇಳಲ್ಲ. ನಾ ಬಿಡತ್ತ ಸೊಸೆ ಮಗನ್ನ ಇದ್ರೆ ಬಿಟ್ಕೊಡ್ಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲನ ಅವಳ್ದು ಯಾಕೆ ಶಾನೆ ಆಗುತ್ತೆ. ಅಷ್ಟೊಂದು ಮಾಡೋದು ಏನು ಬೇಕಪ್ಪ? ಅತಿ ಆಸೆ ಪಟ್ಕೊಂಡು ಬೇಡ ಅಂತ ಹೇಳಿದೀವಿ. ಮಾಡಿದಳು ಬೋಸ್ಲಿ, ಸುಮ್ಮನಿರು. ಹೋಗತ್ತ. ನಾವು ಅವಳ ಮಾತು ಕಟ್ಕೊಂಡು ನಮ್ಮ ಮಗ ಸೊಸೆನ ಒಂದು ಹೋದ್ವಿ. ಇವತ್ತು ಗೊತ್ತಾಗ್ತೈತಿ. ಒಂದು ನಾನು ಹಂಗೇನೆ ಸೊಂಟ ಅಂತ 3 ದಿನ ಬಡ್ಕೊಂಡ್ರು ಕರ್ಕೊಂಡು ಹೋಗ್ಲಿಲ್ವಲ್ಲ ಆಸ್ಪತ್ರೆಗಳು. ನೀನು ಸುಮ್ಮನೆ ಇಲ್ಲದ್ ಕಲಿಸ್ಬೇಡ ಕಣಪ್ಪ. ಇಲ್ಲದ್ ಕಲ್ಸಕ್ಕೆ ಹೋಗ್ಬೇಡ ನೀನು, ಸುಮ್ಮನಿರು. ಇಲ್ಲದ್ದೆಲ್ಲ ಕಲ್ಸಕ್ಕೆ ಹೋಗ್ಬೇಡ. ಅವಳು ಏನಾರ ಮಾಡ್ಕೊಂಬ್ಳವಳು. ಅಲ್ಲ, ಅವನು ಗೊದ್ಮಿ, ಅವನು ಬಿಟ್ಟನ ಬಾರಮ್ಮ ನೀನು ಆಸಿಕೆ. ಅವ್ನು ಬುದ್ಧಿ ಕಲ್ಕಂಬ್ಲಿ ಅಂತ ಅಲ್ಲೋದ್ರು ಹೇಳ್ತೀವಿ. ಅವನು ಕಟ್ಕೊಂಡು ಗಂಡಿಲ್ಲ ಅಂದ್ಮೇಲೆ ಬೇಲೆ ಇರಲ್ಲ, ಅವ್ನು ಬರೀ ಚಕ್ಲಿ ನಿಪ್ಪಟ್ಟು ತಿಂಬಕ್ಕೆ ಓಡಾಡ್ತಾನೆ. ಅದಕ್ಕದೇ ಸರ್ ಮಾಡ್ತಾರೆ. ನಾವ್ ಯೋಟ್ ಕೈಯಾಗ್ಳದ್ ಬಾಯಾಗ್ಳದ್ ಮಗಳು ಅಂತ ಎಲ್ಲ ಕೊಟ್ರು ಒಂದಿಟ್ಟು ಕುಡಿಕೊಂಬಲ್ವಲ್ಲ. ಅವ್ರು ಬುದ್ಧಿವಂತಿಕೆ ಎಂಬುದೇ ಇಲ್ವಿ. ನಾವ್ ಯೋಟ್ ಕೊಟ್ಟಿದೀವಿ ಹೇಳಪ್ಪ ಅಲ್ಲಿ ಹೋದಾಗಿಂದಾನು. ಎಲ್ಲ ದುಡ್ಡೆಲ್ಲ ಏನು ಮಾಡ್ತಾಳ ಅವಳು? ಕೊಡೋರು ಯೋಟ್ ಕೊಡ್ತಾರೆ. ನಾನು ಎಷ್ಟು ಕೊಟ್ಟಿದ್ದೀನಿ ಅಂತಾಗಿರ ಬರೋದೆಲ್ಲನೂ ದುಡ್ಡು ಕೊಟ್ಟಿದ್ನಪ್ಪ. ಒಂದಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ನಾನು ಹಿಂದೆ ಮುಂದೆ ನೋಡಿಳು. ಇವಾಗ ನನ್ನ ತಗಿಲ್ವೂ ಇಲ್ಲ ಬಿಡತ್ತೆ ಕೊಡಕ್ಕೆ. ನನ್ನ ತಗೆಲ್ಲ ತಿನ್ನ ನಮ್ಮ ಅಪ್ಪ ಇರ್ಗೆ ಕೊಡೋದಾಗೈತೆ. ನಾನು ಇವಾಗ ಇನ್ನೆಲ್ಲಿ ತಂದು ಕೊಡೋಣ? ನಾನು ಕೊಟ್ಕಿಟ್ಟಿಯ ನೋಡು ಬೃಂದಮ್ಮ, ಹೇಳಿರ್ತೀನಿ. ಕಷ್ಟಪಟ್ಟು ಮಾಡ್ಕೊಂಡು ತಿಂಬೋದು ನೋಡ್ಬೇಕು. ಬರೇ ಇವಾಗ ಬರೋದು ದುಡ್ಡು ನೋಡಿದ್ರೆ ಅವರು ಹೇಳ್ತಾರನ. ನಂತಗೆ ಇಲ್ವೂ ಇಲ್ಲಿ ಹೇಳತ್ತೆ ಕೊಡಕ್ಕೆ. ನಾನು ಎಲ್ಲಿಂದ ತಂದು ಕೊಡೋಣ? ಇವಾಗ ಅಮ್ಮರಿಗೆ ಕೊಡ್ಬೇಕಲ್ಲ. ಇಲ್ವೂ ಇಲ್ಲ. ನಾನು ಕೊಡೋದು ಇಲ್ಲ ಹೇಳು. ಅಲ್ಲ, ನಮ್ಮ ಮಾತೇ ಕೇಳಲ್ಲ ಅವಳು. ತಿಳಿದಂಗೆ ಮಾಡಿಕೊಂಡವಳು. ನಾವೆಷ್ಟು ಹೇಳ್ತೀವಿ ಬೇಡ ಕಣಮ್ಮ ರೋವಟ್ ಮಾಡಿ ಆಟೊಂದು ಬೇಡವಲ್ಲ ಅಂತ ನಾನು ಬಡ್ಕಂಡು ಕೇಳಲಿಲ್ಲ. ಹೇಳ್ದಾರ ಮತ್ತೆ ಕೇಳಲಿಲ್ಲ ಅಂದ್ರೆ ಹಂಗೆ ಮತ್ತೆ ಆಗೋದು. ಸುಮ್ಕಿರಪ್ಪ ನೀನು. ಅವಳಿ ಸರಿ ಕುಣಿ ಬೇಡ ಅತ್ಲಾಗಿ ಹೇಳು. ಅಷ್ಟೊಂದು ಕೂಲಿ ಮಾಡಿಸಿ ಅಷ್ಟೊಂದು ಮಾಡಿಸೋ ಅಂಥದ್ದೇನಿತ್ತು? ವ್ಯತ್ಯಾಸ ಪಟ್ಕೊಂಡು ನಾನು ಸುಮ್ಮನೆ ಹೇಳ್ದೆ ಎಲ್ಲ ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳಿ. ಅರೆ ಯಾರನ ಅಲ್ಲಿ ಊದ್ಗಡ್ಡಿ ಫ್ಯಾಕ್ಟ್ರಿ ಐತಂತೆ. ಊದ್ಗಡ್ಡಿ ಫ್ಯಾಕ್ಟ್ರಿಗೆ ಹೋಗ್ತಿದ್ರು. ಸುಮ್ಮನೆ ಹೊಲ ಮಾಡೋದು ಬೇಡ, ಸುಮ್ಮನೆ ಊದ್ಗಡ್ಡಿ ಫ್ಯಾಕ್ಟ್ರಿಗೆ ಹೋಗಮ್ಮ ಅಂತಂದ್ರೆ ಇಲ್ಲ ನಾನು ಹೊಲ ಮಾಡಬೇಕು ಅಂತಂದು. ಒಟ್ಟು ಬಂಡವಾಳ ಹಾಕಿ ಮಾಡೋದಕ್ಕೆ ನಾನು ಸುಮ್ಮನೆ ಇದು ಮಾಡೋದಲ್ಲಿ ನನಗೆ ಒಟ್ಟು ಹೇಳ್ದು. ಅಯ್ಯೋ ಸುಮ್ಕಿರತ್ತೆ. ನೀವು ಹಂಗೆ ಹೇಳಿರಿ. ನೀನು ನೋಡಿ ಇವಾಗ ಹೆಂಗೆ ಹೇಳ್ತೀಯ? ನಿನ್ನ ತಮ್ಮಂತಾಗೆ ಹೊಲ ಇಸ್ಕೊಂಡು ಹೊಲ ಮಾಡ್ಬೋದು ಅಂತ ನೀವು ಹಂಗೆ ಹೇಳಿರಮ್ಮ. ನಾವು ಅದಕ್ಕೇನೆ ಬೇಡ ಅಂತ ಬಿಡ್ಕೊಂಡಿದ್ದು. ಯಾಕೆ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ನಾವು ಇಟ್ಕೊಡ್ತೀವಿ ಮಾಡ್ಕೊಂಡು ಉಣ್ರಿ ಅಂತ ಹೇಳಿ ನಾವು ತೀರಾ 3 ಎಕರೆ ಕೊಡ್ತೀವಿ ಅಂತ ನೀವು 2 ಎಕರೆ ಅಂತಂದಿರಿ. 3 ಎಕರೆ ಕೊಡ್ತೀವಿ ಅಂತ ಒಪ್ಕೊಂಡ್ರು ನೀವು ಇಲ್ಲದ್ದೆಲ್ಲ ಹೇಳಿರಿ. ನೀವು ಸಪೋರ್ಟ್ ಮಾಡಿದ್ಕೆ ಮತ್ತೆ ಅವಳು ಅಷ್ಟೊಂದು ಹಾರಾಡಿದ್ದು. ಎಷ್ಟು ಮಾಡ್ಬೇಕಾ ಮಗಳು ಅಂದರೆ ಅಷ್ಟು ಮಾಡ್ಬೇಕಣಪ್ಪ. ಇಷ್ಟೊಂದಲ್ಲ. ನಮ್ಮ ಅಮ್ಮ ಹಂಗೇನೆ ಸುಮ್ಕಿರತ್ಲಾಗಿ. ನಿಮಗೆ ಗೊತ್ತಾಗುತ್ತೆ ಹೇಳ್ರಿ. ಸಾಲ ಮಾಡ್ಕೊಂಡು ನಾವು ಅದಕ್ಕೆ ಮತ್ತೆ ಹೇಳಿದ್ದು ನಾವು ಮಾಡಿ ಅಲೆ ರೋಸಿದ್ದೀವಿ. ಕೂಲಿನ ತಲೆ ಮೇಲೆ ಬರುತ್ತೆ, ಮನೆಯಾಗ ನಾಕಮಕ್ಕ ಮಾಡೋರಿದ್ರೆ ಮಾತ್ರ ಅಂತ ಹೇಳಿ ನಾವು ಅದಕ್ಕೇನೆ ಬೇಡ ಅಂತ ಸುಮ್ಮನಾಗಿದ್ದು. ಕೇಳಲಿಲ್ಲ. ಅವಳು ಕೇಳ್ದಂಗೆ ಅಯ್ಯಮ್ಮ ಮಾಡಿದ್ಲು. ನಾವೇನು ಮಾಡೋಕ್ಕಾಗುತ್ತೆ? ನಾವೇನೇನು ಬಂದಿರೋದು ಕೊಟ್ಟೆ ಹುರ್ಕಮಲ್ಲ. ಅಯ್ಯೋ ಬಂದಿರೋದು ಕೊಟ್ಟೆ ಹುರ್ಕೊಂತಾರೆ ಅಂತ ಮಾತಾಡ್ತಾರೆ. ನಾವು ಬಂದಿರೋದು ಕೊಟ್ಟೆ ಹುರ್ಕಮಲ್ಲ, ಏನಿಲ್ಲ.
ಏನು ಬೃಂದ ಏನಾತೆ? ಅವಳು ನಿಮ್ಮ ಅಕ್ಕಯ್ಯ 1,00,000 ರೂಪಾಯಿ ದುಡ್ಡಿದ್ರೆ ಇಸ್ಕೊಂಬ ಸೊತಿ ಸುಂತಾಗಿ ಕೊಡ್ತೀವಿ ಅಂತ ಹೇಳ್ ಕಳ್ಸಳಿ ನಿಮ್ಮ ಅಪ್ಪಯ್ಯನ. ಅದಕ್ಕೇನೆ ನಾನು ಕೊಟ್ಕಿಟ್ಟಿರ ನಾವು ಹೇಳಿದ ಮಾತೆ ಕೇಳಲ್ಲ, ಅವಳಿಗೆ ತಿಳಿದಂಗೆ ಆಟ ಆಟ ಆಟ. ನಾವು ಬಿಡತ್ತ ಹೋಗ್ಲಿ ಹೆಣ್ಮಗಳು ಅಂತ ಕೈಯಾಗ ಬಾಯಾಗ ಇಕ್ಕೊಂಡ್ರದಲ್ಲ. ನಾವು ಯೋಟ್ ನೋಡೋಣ, ಯೋಟ್ ನೋಡೋಣ ಹೇಳು. ನಾವು ಅಲ್ಗೂ ಹೇಳಿ ಅವ್ನಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಬಿಸಾಕ್ ಬಾರೆ. ಅವ್ನು ಬರೀ ಚಟ್ನಿ ನಿಪ್ಪಟ್ಟು ಖಾರ ತಿನ್ಕೊಂಡು ಓಡಾಡ್ತಾನೆ. ಅವ್ನು ಬಿಸಾಕಿ ಕೈ ಬಿಟ್ರೇನೆ ಅವ್ನಿಗೆ ಬುದ್ಧಿ ಬರೋದು ಅಂತ. ಇಲ್ಲ ನನ್ನ ಗಂಡ ಹಂಗೆ ಹಿಂಗೆ ಸದ್ರ ಆಗ್ತೀನಿ ಅಂತ ಅಂದ್ಲು. ನಾವು ಒಳಕ್ಕೆ ಓಟಂತ ಮಗಳು ಮಗಳು ಅಂತ ಹೇಳಿ ಮುಚ್ಚಿಕೊಂಡು ನಾವಿರಾ ಬರದ ಕೈಯಗಳದೆಲ್ಲ ಕಳ್ಕೊಂಡ್ವಿ. ನಾವು ಕಳ್ಕೊಂಡ್ರು ಒಂದು 4 ಕಸ ಬಚ್ಚಿಕೊಂಡು ಯಾವ್ದಾನ ಬುದ್ಧಿವಂತಿಕೆಂತ ಉಳಿಸ್ಕೊಂಬನಂಬಲ್ಲ. ಅದಕ್ಕದೇ ಎಲ್ಲನ ಹಾಳು ಮಾಡಿರಿ ಎಲ್ಲಿ ತಂದು ಕೊಡೋಣಪ್ಪ ನಾವು ಆಗ್ಲಲ್ಲ. ಮತ್ತೆ ನನಗೂ ಬೃಂದುಗೂ ಹೇಳ್ತಾ ಇದ್ದೆ, ನಿಮ್ಮ ಅಕ್ಕಯ್ಯನ ನೋಡ್ಕೋಬೇಕಣಪ್ಪ ಅಂತ ಹೇಳಿ. ಎಷ್ಟು ನೋಡ್ಕೊಂತಾರಮ್ಮ? ನೋಡ್ಕೊಂಬರು ಕೊಡೋರು ಎಷ್ಟು ಕೊಡ್ತಾರೆ ಹೇಳು? ನಾವು ಸ್ವತಃ ದುಡ್ದು ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೋಬೇಕು ಅವರು. ಸುಮ್ಮನೆ ಬೇರೆ ಯಾವ್ರು ತಗೈತಿ ಇವ್ರು ತಗೈತೆ ಕೊಡಲಿಲ್ಲ ಅಂತ ಅಂದರೆ ಹೆಂಗೆ ಸರಿಯಾಗುತ್ತೆ? ಅವ್ರು ಏನು ಮಾಡ್ಯವ್ರು? ಅವ್ರು ಅಷ್ಟಕ್ಕೂ ಅವ್ರ ಜೀವನ ರೂಪಿಸ್ಕೊಂಡವ್ರೇನು ಮೇಲೆ ಅವ್ರು ಏನು ಇಂಥದ್ದು ಕಮ್ತ ನಾನು ದುಡ್ದು ನಾನು ಸಂಪಾದನೆ ಮಾಡಿದ್ದೀನಿ ಎಂಬಕ್ಕೆ ಏನು ಮಾಡ್ಕೊಂಡವ್ರೆ? ಎಲ್ಲ ನೀವೇ ನೋಡ್ಕೊಂಡಿದ್ರಮ್ಮ ಪ್ರತಿಯೊಂದೂ. ಬರೀ ಅದ್ರಾಗೂ ನೀವು ನೋಡ್ಕೊಂಡ್ರು ಆದ್ರೆ ಸಾಲ ಬೇರೆ. ಬ್ಯಾಂಕ್ನ ಬೇರೆ ಸಾಲ ತಗೊಂಡಿಲ್ಲ ಅವಾಗ. ಇಲ್ಲಿ ನೀವು ಒಡವೆ ಅದು ಇದು ಮಸ್ತ ಮಾಡಿಸ್ಕೊಟ್ಟಿದ್ರೆ ಒಡವೆನೂ ಅದನ್ನೆಲ್ಲ ಇನ್ನು ಎಲ್ಲಿ ಕೇಳಿ ಒಂದು ಒಡವೆನೂ ಉಳಿಸ್ಕೊಂಡಿಲ್ಲ. ಏನು ನೀವು ಅದ್ರಾಗೆ ತಿರ್ಗಿ ಸಾರ ಮಾಡಿಸ್ಕೊಡು ಅವ್ರೇನು ಉಳಿಸ್ಕೊಂತಾರೆ. ಅದಕ್ಕದೇನೆ ಎಲ್ಲನ ಮಾರಿ ಸುಮ್ಮನಾಗ್ತಾರೆ. ಬಿಡಪ್ಪ ಉಳಿಸ್ಕೊಂಬನ ಬೇಕಾಗುತ್ತೆ ಮುಂದೊಂದು ದಿನ ಅಂಬೋದೊಂದು ಬುದ್ಧಿವಂತಿಕೆನೇ ಇಲ್ಲ ನಮ್ಮ ಅಕ್ಕಗೆ. ಮಾಮನ ಜೊತೆಗೆ ಸೇರ್ಕೊಂಡು ಅವಳು ಅದಕ್ಕದೇ ಏನಾರ ಇದ್ದರೆ 100 ರೂಪಾಯಿ ಇದ್ದರೆ 100 ರೂಪಾಯಿನೂ ಖರ್ಚು ಮಾಡೋದು ಎಲ್ಲ ಮಾಡಿದ್ರೆ ಇನ್ನೆಲ್ಲೇ ಉಳಿತೈತಮ್ಮ. ಕೊಡೋರು ಇನ್ನೆಷ್ಟು ಕೊಡ್ತಾರೆ ಗೊತ್ತಾಗಲ್ವಿ? ನೀವು ಹಂಗೆ ಆಡಿದ್ರೆ ಸುಮ್ಮನೆ ಮಗಳು ಅಂತ ಹೇಳಿ ಇವಾಗ ಗೊತ್ತಾಗ್ತೈತೆ ನಿಮ್ಗೆ. ಏನು ಮಾಡೋಣಪ್ಪ. ನಾವು ಒಳ್ಳೆನಾಗಿದ್ರು ಸಾಕಾಗಿತ್ತು. ಇದು ಇನ್ನೇನು ಮಾಡುತ್ತೆ? ಯಾರು ದುಡಿಯಾರಿಲ್ಲ ಏನಿಲ್ಲ. ಎಲ್ಲನ ಈಗ ಖರ್ಚಾಗುತ್ತೆ ದುಡ್ಡು ಕೊಟ್ಟಿರೋದು ಎಲ್ಲನ. ಏನು ಮಾಡೋಕ್ಕಾಗಲ್ಲ ಕಣಪ್ಪ ಅಂತ ಗಂಡನ ಕಟ್ಕೊಂಡ್ಮೇಲೆ ಏನು ಬೇಕು ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಅಕ್ಕನೇ ಎಲ್ಲ ನಮ್ಮ ಗಂಡುಗಳು ಅಂತಾರ ಆದ್ಮೇಲೆ ನಾವನ ಹೆಣ್ಮಕ್ಳು ಬುದ್ಧಿವಂತಿಕೆಯಿಂದ ಮಾಡ್ಕೋಬೇಕು. 10 ರೂಪಾಯಿ ಬಂದರೆ ಅದನ್ನ ಹೆಂಗಪ್ಪ 5 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಆದರೂ ಉಳಿಸ್ಕೊಂತೀವಿ. ಕಷ್ಟ ಸುಖಕ್ಕೆ ಮುಂದೆ ಏನು ಕಣ ಆಗುತ್ತೆ ಎಂಬ ಬುದ್ಧಿವಂತಿಕೆ ಇರ್ಬೇಕು ಕಣ್ಮಮ್ಮ. ಅಕ್ಕನೂ ಅಷ್ಟೇನಿ 100 ರೂಪಾಯಿ ಇದ್ರೆ ಈಗ ನೀವು ಅಷ್ಟೊಂದು ಒಡವೆ ಮಾಡಿಸ್ಕೊಟ್ರಿ. ತೆಗಿ ನನ್ನ ಗಂಡು ಕಣ್ಣಂಗೆ ನಾನು ಒಡವೆ ಬಚ್ಚಿಕೊಂಡು ಎಲ್ಲ ತೆಗ್ದಿಕ್ಯಮ್ಮನ. ಎಲ್ಲನ ಚೆನ್ನಾಗೆ ಎಲ್ಲನ ದುಡ್ಡು ಕುಡಿಕ್ಯಮ್ಮನ. ನೀವು ಕೊಟ್ಟಿದ್ದು 4 ಕಾಸು ಆಗ್ಲೇಳು ಅಂತ. ಅದಕ್ಕದೇ ನಿಮ್ಮ ಎಲ್ಲನ ಅದನ್ನು ತಮ್ಮದು ಇದನ್ನು ತಮ್ಮದು ಸೀರೆ ತಗೊಂಬದು ಎಲ್ಲ ಏನು ಬೇಕಾಗಿಲ್ಲದ ಈಗ ಬೇಕಾಗಿರೋ ತಗೊಂಬ್ಲಿ ಬೇಡಂಬಲ್ಲ. ಅವಶ್ಯಕತೆ ಇಲ್ಲದೆಲ್ಲ ತಗೊಂಡು ಸುಮ್ಮನೆ ದುಡ್ಡು ಹಂಗೆ ಇದು ಮಾಡಿದರೆ ಇನ್ಯಾವ ತುಳಿತೈತೆ? ಕೊಡೋರು ನೀವು ತಂದೆ ತಾಯಿಗೆ ನೀವು ಎಷ್ಟು ಕೊಡ್ತೀರಾ? ಇಬ್ಬರು ಮಕ್ಳು ಆದ್ಮೇಲೂ ಅವ್ರಿಗೆ ಜವಾಬ್ದಾರಿ ಬಂದಿಲ್ಲ ಅಂದಮೇಲೆ ಯಾಕೆ ನೀವು ಅವ್ರಿಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಿದ್ರಿ ಅಂತ ನನಗೆ ಅದಕ್ಕೆ ಸೀಟು ಬಂದಿದ್ದು. ಅವ್ರಿಗೆ ಯಾವಾಗ ಜವಾಬ್ದಾರಿ ಬರುತ್ತೆ? ಜವಾಬ್ದಾರಿ ಬಂದು ಅವ್ರು ಯಾವಾಗ ನಾವು ಮಾಡ್ಕೊಂಡು ತಿನ್ನಬೇಕು ನಾವು ದುಡಿಬೇಕು ಅನ್ನೋದು ಯಾವಾಗ ಅವ್ರಿಗೆ ಬರುತ್ತೆ ಅಂತ ನಾವು ಅದಕ್ಕೆ ಸುಮ್ಮನಾಗಿದ್ದು. ಹೋಗ್ಲೇಳು ಅಂತ ನಾವು ಉಳ್ಳೆತ್ ಕೇಳಿವಿ. ಆದರೆ ನಿಮ್ಗೆ ಅದು ಕೆಟ್ಟದಾಗ ಕಾಣ್ತು. ಅವರು ಎಲ್ಲ ಹತ್ಕದೇನೆ ಇದು ಮಾಡಿದ್ರೆ ನಿಮಗೆ ಗೊತ್ತಾತಲ್ಲ. ಕೊಟ್ರು ಅವ್ರು ಎಷ್ಟು ಕೊಟ್ಟರು ಉಳಿಸ್ಕೊಂಬಲ್ಲ ಅಂತ ಹೇಳಿ ನಾವು ಅದಕ್ಕೆ ಮತ್ತೆ ಹೊಲ ಮಾಡಿಸ್ದಂಗೆ ಈ ದಿನ ಇದ್ದಿದ್ದು. ಹೊಲ ಮಾಡಿಸ್ಬೇಕಾರೆ ಅದನ್ನು ಮಾರಿ ಸುಮ್ಮನಾಗ್ತಾರೆ ಅವ್ರು. ಈಗ 3 ಎಕರೆ ಹೊಲನ ಬೇಕಾದರೆ ಕೊಡು ಅದನ್ನು ಮಾರಿ ಖರ್ಚು ಮಾಡಿ ದುಡ್ಡ ನಡಿ ಅಂತಾರೆ. ದುಡ್ಡೇನು ಎಷ್ಟಿದ್ರು ಇರಲ್ಲ, ಆದರೆ ಜಮೀನು ಉಳಿಸ್ಕೊಂಡು ಹೋಗ್ಬೇಕು. ಇರೋದ ಉಳಿಸ್ಕೊಂಡ್ರೇನಿ. ನಾವೇನು ಸಂಪಾದಿಸೋಕ್ಕಾಗಲ್ಲ. ಸಂಪಾದಿಸಿದಾನ ಉಳಿಸ್ಕೋಬೇಕಷ್ಟೇ ಬುದ್ಧಿವಂತಿಕೆಯಿಂದ. ಏನು ಮಾಡೋಣ? ಹೇಳಿ ಸಾಕಾವತ್ತು. ನಾವು ಎಷ್ಟು ಒಳ್ಳೆ ಮಾತನಾಗೆ ಹೇಳಿವಿ ಬೇಡ ಕಣಮ್ಮ ಅಂತ ಹೇಳಿ. ಏನು ಮಾಡೋಣ? ನಾವು ಅಮ್ಮಂಗೆ ನೋಡ್ಕೊಂಡಿರೋರೇ ಇಲ್ಲ. ಅವಳು ಒಳ್ಳೆ ಇದರಿಂದನ ಅವಳು ಮಾಡ್ಕೊಂಡ್ರೆ ಯಾವುದು ಇರಲ್ಲ. ಅವಳು ಅದಕ್ಕೆ ಅವನಂಗೇನೆ ಬಿಡು. ಅವನಿಗಂತೂ ಗೊತ್ತಾಗಲ್ಲ, ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ಇವಳಿಗನ ಬೇಡವೆ ಮಂಗ ಅವತ್ತು ನನಗೆ. ನಾವು ಹೇಳಿ ರೋಸ್ ಬಿಡತ್ತ ಸೊಸೆರ ಮಕ್ಕಳಿದ್ರೆ ಸದ್ರ ಮಾಡಬಾರ್ದು ಅಂತ ಸುಮ್ಮನಾಗಿದ್ದೀವಿ ಅಷ್ಟೇ. ಹೇಳು, ನಾನೆಲ್ಲ ಹೇಳ್ತೀನಿ ಸುಮ್ಕೆ ಗಳಮ್ಮ. ನಿನ್ನ ತಮ್ಮ ಆಸ್ಪತ್ರೆಗೆ ಇಕ್ಕವನಿ ಅಂತ ಇನ್ನೆಲ್ಲಿಂದ ಬರಂಗೈತಿ. ಅವಳಿನ್ನ ಅಮ್ಮಯ್ಯರಿಗೆಲ್ಲ ನಾ ಕೊಡಬೇಕು ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಇವಾಗ ಹೇಳುತ್ತೆ ನಾವು ಎಷ್ಟು ಕೊಟ್ಟಿದ್ದೀವಿ ಉಳಿಸ್ಕೊಂಡು ಹೋಗಲ್ಲ. ಅವಳು ಒಡವೆ ಎಷ್ಟೊಂದು ಮಾಡಿಸ್ಕೊಟ್ಟವ್ರೆ. ಅದಕ್ಕದೇ ಕಾಳಿದ್ರೆ ಕಾಳಿಯಾಗಿ ಎಷ್ಟು ಅಂತ ಕೊಡೋಕ್ಕಾಗುತ್ತೆ ಅಂತ ನನಗೆ ಅದಕ್ಕೆ ಸಿಟ್ಟು. ಆಗ್ಲೆಲ್ಲ ಯಾಕೆ ಕೊಡಬೇಕು ಹಿಂಗೆ? ಅವ್ರು ಕೊಡಲ್ಲ ಇವ್ರು ಕೊಡಲ್ಲ ಅಂತ ಬರೀ ಕಂಡಾರು ಕೊಡೋದೇ ನೋಡ್ಕೊಂಡಿದ್ರೆ ನಾವು ಯಾವಾಗ ಮಾಡೋದು? ನಾವು ಈಗಳಪ್ಪ ನಮಗೆ ಮಕ್ಕಳಿದ್ದಾವೆ ಅಂದಮೇಲೆ ನಾವೇನು ಸಂಪಾದಿಸಿದ್ದೀವಿ, ನಾವೇನು ಮಾಡಿದ್ದೀವಿ ಅಂತ ಹೇಳಿ ಅವ್ರಿಗೆ ಅನ್ನಿಸ್ಬೇಕು. ಸುಮ್ಮನೆ ಬರೀ ಅವ್ರು ಕೊಡಲ್ಲ ಇವ್ರು ಕೊಡಲ್ಲ ತಮ್ಮ ಕೊಡಲ್ಲ ಬರೀ ಅಪ್ಪ ಅಮ್ಮ ಕೊಡಲಿ ಅಂತ ಇದ್ದರೆ ಯಾರು ಒಬ್ರು ಕೊಟ್ಟಿದ್ದು ಎಷ್ಟು ದಿನ ಇರುತ್ತೆ? ನೋಡ್ರಿ, ಅದಕ್ಕೆ ನಮ್ಮ ಅತ್ತೆಗೆ ಇವಾಗ ಅರ್ಥ ಆಗೈತಿ. ಅವಳು ಕೊಟ್ಟರು ಉಳಿಸ್ಕೊಂಬಲ್ಲ ಅಂತ ಹೇಳಿ. ನಾನು ಇದಕ್ಕೆ ಹೇಳ್ತಿದ್ದು
ಸುಮ್ಮನೆ ಯಾಕೆ ಈಗ ನಾವು ಗಂಡು ಮಕ್ಳಿಗಂತ ಗಂಡ ಅಂತ ನನ್ನ ಮೇಲೆ ನಮ್ಗಾನ ಬುದ್ಧಿವಂತಿಕೆ ಅಂತ ನಾವು ಅದಕ್ಕೆ ಮತ್ತೆ ಹೊಲ ಕೊಡಲ್ಲ ಅಂದಿದ್ದು ಮಾರಿ ಅದನ್ನ ಸುಮ್ಮನಾಗ್ಬಿಡೋರು ಇಷ್ಟೊತ್ತಿಗೆ ನಾವು ಅದು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ತಿನ್ಬೇಕು ಹೆಣ್ಮಕ್ಳು 10 ರೂಪಾಯಿ ಬಂದರೆ 5 ರೂಪಾಯಿ ಆದ್ರೂ ಉಳಿಸಿ 5 ರೂಪಾಯಿ ಆದ್ರೂ ಖರ್ಚು ಮಾಡಿ ಹೆಂಗೆ ಉಳಿಸ್ಕೊಂತೀವಿ ಅಂತ ಅದಕ್ಕದೇ ಅವಕ್ಕೆ ಬರೀ ಅವಶ್ಯಕತೆ ಇಲ್ಲದೆಲ್ಲ ತಗೊಂಡು ದುಡ್ಡು ಎಲ್ಲನ ಖರ್ಚು ಮಾಡುತ್ತೆ ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.